ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಚಾಟ್ ಜಿ ಪಿ ಟಿ ಏನಿದೆ ಅದರದ್ದು ಹೆಲ್ಪ್ ತಗೊಂಡು. ಆ್ಯಂಡ್ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ ಅಂದರೆ ಲೈಕ್ ಯಾವ್ಯಾವ ಥರ ನಾವು ವೀಡಿಯೋ ಅಪ್ಲೋಡ್ ಮಾಡ್ತೀರಾ. ಬಟ್ ನಿಮಗೆ ಬಂದುಬಿಟ್ಟು ಕರೆಕ್ಟಾಗಿ ಸರಿಯಾದ ಪ್ರಾಸೆಸ್ಸಲ್ಲಿ ಬಂದುಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಬಟ್ ಇಲ್ಲಿ ಚಾಟ್ ಜಿ ಪಿ ಟಿದು ಹೆಲ್ಪ್ ನಾವು ಏನಕ್ಕೆ ತಗೋತೀವಿ ಅಂದರೆ, ನಮ್ಮ ಚಾಟ್ ಜಿ ಪಿ ಟಿ ಬಂದುಬಿಟ್ಟು ನಮಗೆ ಹ್ಯಾಶ್ಟ್ಯಾಗ್ಸು, ಟ್ಯಾಗ್ಸು, ಟೈಟಲು, ಡಿಸ್ಕ್ರಿಪ್ಷನು ಎಲ್ಲನೂ ಬಂದುಬಿಟ್ಟು ಚೆನ್ನಾಗಿ ಬರ್ಕೊಡುತ್ತೆ. ಬಟ್ ನಾವು ನಮ್ಮ ಮೈಂಡಿಂದ ಓನಾಗಿ ಅಷ್ಟು ಚೆನ್ನಾಗಿ ಬಂದುಬಿಟ್ಟು ಏನಿದೆ ಟೈಟಲ್, ಟ್ಯಾಗ್, ಡಿಸ್ಕ್ರಿಪ್ಷನ್ ಏನಿದೆ ನಾವು ಚೆನ್ನಾಗಿ ಬಂದುಬಿಟ್ಟು ನಮ್ಮ ಮೈಂಡಿಂದ ಓನಾಗಿ ಥಿಂಕ್ ಮಾಡಿ ಹಾಕಲ್ಲ. ಸೊ ಬಂದುಬಿಟ್ಟು ನಾವು ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ನಾವು ಚಾಟ್ ಜಿ ಪಿ ಟಿನ ಬಳಸ್ಕೊಂಡು ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ನಿಮ್ಮದು ಬಂದುಬಿಟ್ಟು ಯೂಟ್ಯೂಬ್ ಯಾವಾಗ ವೀಡಿಯೋನ ಪುಷಪ್ ಮಾಡುತ್ತಂದರೆ, ನೀವು ಈ ಟೈಟಲ್ಲು ಅಟ್ರಾಕ್ಟಿವ್ ಆಗಿ ಏನಾದರೂ ಬರೆದಿದ್ರೆ, ಕ್ಲಿಕಬಲ್ ಇದ್ದರೆ, ಆ್ಯಂಡ್ ಅದೇ ಥರ ನಿಮ್ಮದು ಏನು ಡಿಸ್ಕ್ರಿಪ್ಷನ್ ಎಲ್ಲ ಸರಿ ಇದ್ದರೆ ಆವಾಗ ಬಂದುಬಿಟ್ಟು ಯೂಟ್ಯೂಬ್ ಏನು ಮಾಡುತ್ತೆ, ನಿಮ್ಮ ವೀಡಿಯೋ ಪುಷಪ್ ಮಾಡುತ್ತೆ. ಕರೆಕ್ಟ್ ಆಡಿಯನ್ಸ್ ಹತ್ರ ಬಂದುಬಿಟ್ಟು ನಿಮ್ಮದು ವೀಡಿಯೋದು ಇಂಪ್ರೆಷನ್ಸ್ ಕಳಿಸುತ್ತೆ. ಹಾಗೆ ಹೋಗಿ ನಿಮ್ಮದು ಬಂದುಬಿಟ್ಟು ವ್ಯೂಸ್ದು ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ಚೆನ್ನಾಗಿ ವ್ಯೂಸ್ ಏನಿದೆ ಬರುತ್ತೆ. ಆ್ಯಂಡ್ ನಿಮ್ಮ ವೀಡಿಯೋ ಚೆನ್ನಾಗಿದ್ದು ಬಟ್ ನೀವು ಅಪ್ಲೋಡ್ ಮಾಡೋ ಪ್ರೊಸೆಸ್ ಚೆನ್ನಾಗಿಲ್ಲ ಅಂದರೆ ಆ ಕಂಡೀಷನಲ್ಲಿ ಬಂದುಬಿಟ್ಟು ನಿಮಗೆ ಪ್ರಾಬ್ಲಮ್ ಆಗ್ಬೋದು, ವ್ಯೂಸ್ ಏನು ಬರಲ್ಲ. ಓಕೆನಾ? ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನೆಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಕರೆಕ್ಟಾಗಿ ಇದು ಪ್ರಾಸೆಸ್ ಏನಿದೆ ನೋಡ್ಕೊಳ್ಳಿ, ನಿಮ್ಗೆ ಆಗಲೇ ಬಂದುಬಿಟ್ಟು ಗೊತ್ತಾಗೋದು. ಓಕೆನಾ? ಸೊ ಆಗಲೇ ಬಂದುಬಿಟ್ಟು ನಿಮ್ಮದು ಏನಿದೆ ವಿಡಿಯೋ ಏನಿದೆ ಯೂಟ್ಯೂಬ್ ಮುಂದಕ್ಕೆ ಪುಷ್ ಮಾಡೋದು. ವಿಡಿಯೋ ಎಲ್ಲ ಚೆನ್ನಾಗಿದೆ ಬಟ್ ನಿಮ್ಮದು ಅಪ್ಲೋಡ್ ಮಾಡೋ ಪ್ರೊಸೆಸ್ಸೇ ಬಂದುಬಿಟ್ಟು ಸರಿಯಾಗಿಲ್ಲ ಅಂದರೆ ಎಲ್ಲಿಂದ ನಿಮ್ಮದು ಪುಷಪ್ ಆಗುತ್ತೆ, ಪುಷಪ್ ಆಗೋಲ್ಲ. ಯಾವ ಥರ ಅಪ್ಲೋಡ್ ಮಾಡಬೇಕು, ಏನು ಎತ್ತ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡೋಣ, ನಾವು ಇಲ್ಲಿ ಯೂಟ್ಯೂಬ್ ಎಲ್ಲ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ಲಸ್ ಐಕಾನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆಲಾ? ಸೊ ನೀವು ಯಾವ್ದು ಅಪ್ಲೋಡ್ ಮಾಡ್ತೀರಾ ಆ ವೀಡಿಯೋನ ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು ಇಲ್ಲಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೋಡಿ, ನಾನು ವೀಡಿಯೋನ ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಅಂದ್ಕೊಳ್ಳಿ. ಓಕೆನಾ? ಸೊ ಇದಕ್ಕೆ ನಾವು ಮೇಯ್ನಾಗಿ ಏನು ಮಾಡಬೇಕು, ನಮ್ಮದು ಮೇಯ್ನಾಗಿ ಇಲ್ಲಿ ಟೈಟಲ್ ಏನಿದೆ ಅದನ್ನು ಬರೀಬೇಕು. ಸೊ ಟೈಟಲ್ ಬರೆಯೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ನಾವು ಚಾಟ್ ಜಿ ಪಿ ಟಿದು ಹೆಲ್ಪ್ ತೊಗೋಬೇಕು. ಈಗ ಬಂದುಬಿಟ್ಟು AI ಬಂದುಬಿಟ್ಟು ನಮ್ಮದು ಈಸಿ ಅಪ್ಲೋಡ್ ಮಾಡೋ ಮೆಥಡು ಅದೆಲ್ಲ ಈಸಿ ಆಗಿಬಿಟ್ಟಿದೆ. ಆ್ಯಂಡ್ ನಮಗೆ ಹುಡುಕ್ಬೇಕಂತ ಅವಶ್ಯಕತೆ ಇಲ್ಲ. ಟೈಟಲ್ ಆಗಲಿ, ಕೀವರ್ಡ್ಸ್ ಆಗಲಿ, ಡಿಸ್ಕ್ರಿಪ್ಷನ್ ಆಗಲಿ ನಾವು ಮೈಂಡಿಂದ ಹುಡುಕಿದ್ರೂ ನಮಗೆ ಅಷ್ಟು ಚೆನ್ನಾಗಿ ನಮಗೆ ಸಿಗಲ್ಲ ಮೈಂಡಿಗೆ. ಚಾಟ್ ಜಿ ಪಿ ಟಿ ನಮಗೆ ಈಸಿ ಮಾಡಿಬಿಟ್ಟಿದೆ ಈಗ ಅಷ್ಟು. ಸೊ ಸಿಂಪಲಿ ನಾವೇನು ಮಾಡೋಣ, ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಿಂಪಲಿ ಚಾಟ್ ಜಿ ಪಿ ಟಿ ಅಂತ ಹಾಕಿ. ಚಾಟ್ ಜಿ ಪಿ ಟಿ ಅಂತ ಹಾಕಿದ್ರೆ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಈ ಚಾಟ್ ಜಿ ಪಿ ಟಿ. ಇದನ್ನು ಬಂದುಬಿಟ್ಟು ಇನ್ಸ್ಟಾಲ್ನ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಸಿಂಪಲಿ ಚಾಟ್ ಜಿ ಪಿ ಟಿನ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಸೊ ಸಿಂಪಲಿ ನಾವು ಇಲ್ಲಿ ಹೇಳ್ಕೊಳ್ಳೋಣ ಚಾಟ್ ಜಿ ಪಿ ಟಿಗೆ. ನಾನು ನಿಮಗೆ ನಿಮ್ಮ ಭಾಷೆಯಲ್ಲೇ ಹೇಳ್ಕೊಳ್ಳಿ. ಓಕೆನಾ? ನಿಮಗೆ ಟೈಪ್ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ಮೈಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೇಳ್ಕೊಬೋದು. ಓಕೆನಾ? ಈಸಿಲಿ ಕನ್ನಡದಲ್ಲೂ ಹೇಳ್ಕೊಬೋದು. ನೀವು ಯಾವ ಭಾಷೆ ಬರುತ್ತೆ ನಿಮಗೆ ಆ ಭಾಷೆಯಲ್ಲೇ ಹೇಳ್ಕೊಬೋದು. ನಿಮಗೆ ಇಂಗ್ಲೀಷ್ ಬರಲೇಬೇಕಂತ ಏನಿಲ್ಲ. ಚಾಟ್ ಜಿ ಪಿ ಟಿಗೆ ಎಲ್ಲ ಭಾಷೆ ಬರುತ್ತೆ, ಎಲ್ಲನೂ ಅರ್ಥ ಆಗುತ್ತೆ. ಸಿಂಪಲಿ ನಾನು ಇಲ್ಲಿ ಹೇಳ್ಕೊಂಬಿಡ್ತೀನಿ. ಏನಂತ ಹೇಳ್ತೀನಿ, ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಯೂಟ್ಯೂಬ್ ಅದು ವಿಡಿಯೋ ಯಾವ ಥರ ಅಪ್ಲೋಡ್ ಮಾಡೋದಂತ. ಸೊ ಇದಕ್ಕೆ ನನಗೆ ಕ್ಲಿಕಬಲ್ ಟೈಟಲ್ ಬರೆದು ಕೊಡಿ ಆ್ಯಂಡ್ ಅಟ್ರಾಕ್ಟಿವ್ ಆ್ಯಂಡ್ ಕ್ಲಿಕಬಲ್ ಟೈಟಲ್ ಬರೆದು ಕೊಡಿ. ಅದ್ರ ಜೊತೆಗೆ ಟ್ಯಾಗ್ಸ್ನು ಕೂಡ ಬರ್ಕೊಡಿ, ಡಿಸ್ಕ್ರಿಪ್ಷನ್ನು ಬರ್ಕೊಡಿ, ಹ್ಯಾಶ್ಟ್ಯಾಗ್ಸ್ನು ಬರ್ಕೊಡಿ ಅಂತ ಇಷ್ಟು ಹೇಳಿಬಿಟ್ಟು ನಾನು ಏನು ಮಾಡ್ತೀನಿ, ಸೆಂಡ್ ಮಾಡ್ತೀನಿ. ಸೊ ಸಿಂಪಲಿ ನಾನು ಇಲ್ಲಿ ಹೇಳ್ಕೊಳ್ತೀನಿ. ಸೊ ನೋಡಿ ಗೈಸ್, ನಾನು ಇಲ್ಲಿ ಹೇಳ್ಕೊಂಡಿದ್ದೀನಿ ಕನ್ನಡದಲ್ಲೇ. ನಾನು ಒಂದು ಯೂಟ್ಯೂಬ್ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ ಯೂಟ್ಯೂಬ್ ವೀಡಿಯೋ ಯಾವ ಥರ ಅಪ್ಲೋಡ್ ಮಾಡೋದು ಅಂತ. ಇದಕ್ಕೆ ನನಗೆ ಅಟ್ರಾಕ್ಟಿವ್ ಟೈಟಲ್ ಇಲ್ಲಿ ಹಾಕಬೇಕಿತ್ತು. ಸೊ ಒಂದೊಂದು ಮಿಸ್ಟೇಕ್ ಆಗುತ್ತೆ. ಸೊ ನೋಡಿಕೊಂಡು ಬರ್ಕೊಳ್ಳಿ. ಓಕೆನಾ? ಟೈಟಲ್ ಬರೋದು ಕೊಡಿ, ಅದರ ಜೊತೆಗೆ ಟ್ಯಾಗ್ಸ್, ಅದಾದಮೇಲೆ ಹೇರ್ ಅಂತ ಆಗಿದೆ, ಇದು ಹ್ಯಾಶ್ ಟ್ಯಾಗ್ ಅಂತ, ಹ್ಯಾಶ್
ಟ್ಯಾಗ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬರೆದು ಕೊಡಿ ಅಂತ. ಒಂದ್ಸಲ ನೀವು ಹೇಳ್ಕೊಂಡಾದ್ಮೇಲೆ ಒಂದ್ಸಲ ಓದ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಎಲ್ಲಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ ಅಷ್ಟೇ, ಓಕೆನಾ. ಸೊ ಇದಿಷ್ಟ ಆದಮೇಲೆ ನಾವೇನು ಮಾಡಬೇಕು, ಈಗ ಸಿಂಪಲ್ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ನಮ್ದು ಇಲ್ಲಿ ಟೈಟಲ್ ಬಂದುಬಿಟ್ಟು ಜನ್ರೇಟ್ ಆಗಿಬಿಡ್ತು. ಆ್ಯಂಡ್ ಟೈಟಲ್ ನೀವು ನೋಡ್ಬೋದು 2-3 ಟೈಟಲ್ ಕೊಟ್ಟಿದೆ, ಡಿಸ್ಕ್ರಿಪ್ಷನ್ ಬರೆದು ಕೊಟ್ಟಿದೆ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಟ್ಯಾಗ್ಸ್ನು ಕೂಡ ಬರೆದು ಕೊಟ್ಟಿದ್ದಾರೆ. ಅದಾದಮೇಲೆ ಹ್ಯಾಶ್ಟ್ಯಾಗ್ನು ಬರ್ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಯಾವ ಥರ ಯೂಸ್ ಮಾಡ್ಕೋಬೋದು ವೀಡಿಯೋದಲ್ಲಿ. ಸೊ ಸಿಂಪಲ್ ಇಲ್ಲಿ ನೀವು ನೋಡ್ಬೋದು ಟೈಟಲ್ ಬಂದುಬಿಟ್ಟು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡುವ ಸರಿಯಾದ ವಿಧಾನ 2026 ಬಿಗಿನರ್ಗಾಗಿ ಕಂಪ್ಲೀಟ್ ಗೈಡ್ ಕನ್ನಡದಲ್ಲಿ ಅಂತ ಇದೆ. ಸೊ ಇದೆಲ್ಲ ಬಂದುಬಿಟ್ಟು ಅಟ್ರಾಕ್ಟಿವ್ ಟೈಟಲ್ಸು, ಓಕೆನಾ. ಸೊ 2 ನಿಮಿಷದಲ್ಲಿ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ, ಫುಲ್ ಟ್ಯುಟೋರಿಯಲ್ ಇನ್ ಕನ್ನಡ. ಹೊಸಬರ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ಈಸಿ, ಸ್ಟೆಪ್ ಬೈ ಸ್ಟೆಪ್ ಗೈಡು. ಸೊ ಇದ್ರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನನ್ನ 2ನೇದು ಇಷ್ಟ ಆಯಿತು, ಸೊ ನಾನು 2ನೇದು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಸೊ ಸಿಂಪಲಿ ನಾನೇನು ಮಾಡ್ತೀನಿ, ಇಲ್ಲಿ ಇದಕ್ಕೆ ಬರ್ತೀನಿ ಟೈಟಲ್ಲಿ. ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಸಿಂಪಲಿ ಟೈಟಲ್ ಏನಿದೆ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಅಪ್ಲೋಡ್ ಅಲ್ಲ, ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಾದಮೇಲೆ ಈಗ ನಮಗೆ ಏನು ಮಾಡಬೇಕು, ಈ ವಿಸಿಬಿಲಿಟಿ ಆಪ್ಷನ್ ಇರುತ್ತಲ್ಲ, ಇದನ್ನು ಅನ್ಲಿಸ್ಟೆಡಲ್ಲೇ ಇರಬೇಕು. ತುಂಬ ಜನ ಕೇಳ್ತೀರಾ, ಇದು ಅನ್ಲಿಸ್ಟೆಡಲ್ಲೇ ಯಾಕೆ ಇಡಬೇಕು, ಯಾಕೆ ಪಬ್ಲಿಕ್ ಮಾಡಬಾರ್ದಂತ. ಯಾಕಂದರೆ ನಾವು ಇನ್ನೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಲ್ಲ. ಸೊ ಅಪ್ಲೋಡ್ ಮಾಡಬೇಕಿದ್ರೆ ನಮ್ಮದು ಯಾವಾಗಲೂ ಅನ್ಲಿಸ್ಟೆಡಲ್ಲೇ ಇರಬೇಕು. ಸೊ ವೀಡಿಯೋ ಅಪ್ಲೋಡ್ ಆದಮೇಲೆ ನಮಗೆ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕು. ಸೊ ವೀಡಿಯೋ ಅಪ್ಲೋಡ್ ಮಾಡಾದಮೇಲೆ ಸೆಟ್ಟಿಂಗ್ಸ್ ಎಲ್ಲ ಅದನ್ನು ಮಾಡಾದಮೇಲೆ ಆಮೇಲೆ ಲಾಸ್ಟಿಗೆ ನಾವು ಪಬ್ಲಿಕ್ ಮಾಡಬೇಕು. ಅದಕ್ಕಿಂತ ಮುಂಚೆನೇ ನಾವು ಪಬ್ಲಿಕ್ ಮಾಡಿಬಿಟ್ರೆ ನಾವು ಇನ್ನೂ ಸೆಟ್ಟಿಂಗ್ ಮಾಡಿರಲ್ಲ ಅಲ್ವಾ. ಸೊ ಯೂಟ್ಯೂಬ್ ಬಂದುಬಿಟ್ಟು ನಮ್ಮ ವೀಡಿಯೋನ ಪುಷಪ್ ಮಾಡಲ್ಲ. ಸೊ ನಾವು ವೀಡಿಯೋ ಅನ್ಲಿಸ್ಟೆಡಲ್ಲಿ ಇಟ್ಟು ಅಪ್ಲೋಡ್ ಮಾಡಾದಮೇಲೆ ಆಮೇಲೆ ನಮಗೆ ಏನು ಸೆಟ್ಟಿಂಗ್ ಇದೆ ಮಾಡಾದಮೇಲೆ ಲಾಸ್ಟಿಗೆ ಪಬ್ಲಿಕಲ್ಲಿ ಮಾಡಬೇಕು. ಯಾಕಂದರೆ ಈಗ ನಾವು ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಬಂದುಬಿಟ್ಟು ಆ ಸೆಟ್ಟಿಂಗ್ ಮಾಡೋಕ್ಕಾಗಲ್ಲ. ಅದು ವೀಡಿಯೋ ಅಪ್ಲೋಡ್ ಆದಮೇಲೆ ಆ ಸೆಟ್ಟಿಂಗ್ ಮಾಡೋಕ್ಕಾಗೋದು, ಓಕೆನಾ. ಹೇಳ್ತೀನಿ ಯಾವ ಸೆಟ್ಟಿಂಗ್ ಅಂತ. ಸೊ ಸಿಂಪಲಿ ನಾವು ಅನ್ಲಿಸ್ಟೆಡಲ್ಲೇ ಇಡೋಣ. ಅನ್ಲಿಸ್ಟೆಡಲ್ಲಿ ಇಟ್ಟಾದಮೇಲೆ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಆಡಿಯನ್ಸು, ಇದು ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸು, ಆ್ಯಡ್ ಡಿಸ್ಕ್ರಿಪ್ಷನ್ ಆಪ್ಷನ್ ನಮಗೆಲ್ಲ ಕಾಣುತ್ತೆ. ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಈಗ ನಾವೇನು ಮಾಡೋಣ, ಇದು ಚಾಟ್ GPT ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದು ಏನಿದೆ ಇದನ್ನು ಫುಲ್ ಕಾಪಿ ಮಾಡ್ಕೊಳ್ಳೋಣ. ಫುಲ್ ಎಲ್ಲಿವರೆಗೂ ಅಂದರೆ ಇಲ್ಲಿವರೆಗೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ. ಸೊ ಸಿಂಪಲ್ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಾದ್ಮೇಲೆ ಸಿಂಪಲ್ ಇದು ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಡೋಣ. ಸ್ಪೇಸ್ ಕೊಟ್ಟಾದಮೇಲೆ ಸೊ ಗೈಸ್ ಇಲ್ಲಿ ನಮಗೆ ಒಂದು ಕೆಲಸ ಇನ್ನೊಂದು ಮಾಡಬೇಕು. ಏನು ಕೆಲಸ ಅಂದರೆ ಅದು, ಸೊ ಇದು ಏನಿದೆ ಇದನ್ನು ನಾವು ಒಂದು ಸ್ವಲ್ಪ ಕೆಳಗೆ ಈ ಥರ ತೊಗೊಬರೋಣ. ಕೆಳಗೆ ತೊಗೊಬಂದಾದ್ಮೇಲೆ ಇಲ್ಲಿ ನಮ್ಮದು ಟೈಟಲ್ ಏನಿತ್ತು ಅದನ್ನು ಫಸ್ಟ್ ಪೇಸ್ಟ್ ಮಾಡೋಣ. ನಾವೇನು ಟೈಟಲ್ ಹಾಕಿದ್ವಲ್ಲ ಅದನ್ನು ಪೇಸ್ಟ್ ಮಾಡೋಣ. ಅದಾದಮೇಲೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಇಲ್ಲಿ ನೀವು ಯಾವುದ್ರದ್ದು ಲಿಂಕ್ ಕೊಡ್ತೀರಾ, ಯಾವ ಸೋಷಿಯಲ್ ಮೀಡಿಯಾ ಲಿಂಕ್ ಕೊಡ್ತೀರಾ ಅದನ್ನು ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡಿ. ನಾನಿಲ್ಲಿ ಇನ್ಸ್ಟಾಗ್ರಾಮ್ ಅಂತ ಹಾಕ್ತೀನಿ. ಅದಾದಮೇಲೆ ಇಲ್ಲಿ 2 ಈ ಥರ ಈ ಲೈನ್ಸ್ನ ಕೊಡಿ, ಇದನ್ನು ಕೊಡಿ. ಅದಾದಮೇಲೆ ಇಲ್ಲಿ ಖಾಲಿ ಸ್ಪೇಸ್ ಇದೆಯಲ್ಲ, ಇಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಏನಿದೆ ಅದನ್ನು ಪೇಸ್ಟ್ ಮಾಡಿ. ಅದಾದಮೇಲೆ ಕೆಳಗಡೆ ನಮ್ಮದು ಇನ್ನೂ ಯಾವುದಾದ್ರೂ ಟೆಲಿಗ್ರಾಮ್ ಇದ್ದರೆ ಟೆಲಿಗ್ರಾಮ್ ಅಂತ ಇಲ್ಲಿ ಟೈಪ್ ಮಾಡಿ. ಟೆಲಿಗ್ರಾಮ್ ಅಂತ ಹಾಕಿದ್ರೆ ಅದಾದಮೇಲೆ ಮತ್ತೆ ನೀವು ಈ ಥರ ಕೊಡಿ. ಅದಾದಮೇಲೆ ಇಲ್ಲಿ ಸ್ಪೇಸ್ ಇದೆಯಲ್ಲ, ಇಲ್ಲಿ ಲಿಂಕ್ ಕೊಡಿ. ಲಿಂಕ್ ಕೊಟ್ಟಾದಮೇಲೆ ಗೈಸ್ ಅದಾದಮೇಲೆ ನಾವು ಇಲ್ಲಿ ಡಿಸ್ಕ್ರಿಪ್ಷನ್ ಏನಿದೆ ಇಲ್ಲಿ ಬರೋಣ. ಇಲ್ಲಿ ಸ್ಪೇಸ್ ಕೊಡೋಣ. ಸ್ಪೇಸ್ ಕೊಟ್ಟಾದಮೇಲೆ ಮತ್ತೆ ನಮ್ಮ ಏನು ಮಾಡಬೇಕು, ಇಲ್ಲಿ SEO ಏನಿದೆ ನಮ್ಮದು ಏನು ಟ್ಯಾಗ್ ಇದೆ ಅದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ನಾವೇನು ಮಾಡಬೇಕು, ಈಗ ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಾದ್ಮೇಲೆ ಮತ್ತೆ ಸ್ಪೇಸ್ ಕೊಡಿ. ಅದಾದಮೇಲೆ ಲಾಸ್ಟಿಗೆ ನಮ್ಮದು ಟ್ಯಾಗ್ಸ್ ಏನಿದೆ ಹ್ಯಾಶ್ಟ್ಯಾಗ್ಸು ಅದನ್ನು ಆ್ಯಡ್ ಮಾಡೋಣ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಪೇಸ್ಟ್ ಮಾಡಿ. ಟಾಪಲ್ಲಿ ಫಸ್ಟು ಬಂದುಬಿಟ್ಟು ಒಂದು ಹ್ಯಾಶ್ಟ್ಯಾಗ್ನ ಆ್ಯಡ್ ಮಾಡಿ. ನಿಮ್ಮದು ಚಾನೆಲ್ದು ನೇಮು ಏನು ಹ್ಯಾಶ್ಟ್ಯಾಗ್ ಇದೆ ಅದನ್ನು ಯೂಸ್ ಮಾಡಿ, ಓಕೆನಾ, ನಮ್ಮ ವೀಡಿಯೋದಲ್ಲಿ ಅದು ತುಂಬ ಇಂಪಾರ್ಟೆಂಟು. ಸೊ ಇದು ಇಷ್ಟ ಆಯ್ತಾ ಕೆಲಸ. ಡಿಸ್ಕ್ರಿಪ್ಷನ್ದು ಗೊತ್ತಾಯ್ತಲ್ಲ ಯಾವ ಥರ ಅಪ್ಲೋಡ್ ಮಾಡೋದು, ಯಾವ ಥರ ನೀವು ಚಾಟ್ GPTಯಿಂದ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡೋದು. ಸೊ ಈಗ ಬಂದುಬಿಟ್ಟು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಈಗ ನಾನೇನು ಮಾಡ್ತೀನಿ, ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಆ್ಯಡ್ ಪ್ಲೇಲಿಸ್ಟ್ ಅಂತ ಆಪ್ಷನ್ ಇದೆ. ಸೊ ನಿಮ್ಮದು ಪ್ಲೇಲಿಸ್ಟ್ ಯಾವುದಾದ್ರೂ ಇದ್ದರೆ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಸೊ ನಾನಿಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನನ್ನ ನ್ಯೂ ಯೂಟ್ಯೂಬರ್ಸ್ದು ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಅದಾದಮೇಲೆ ಸೊ ಇದಿಷ್ಟು ಕೆಲಸ ಆದಮೇಲೆ ಲಾಸ್ಟಿಗೆ ನಾನು ಹೇಳ್ತೀನಿ ಅಪ್ಲೋಡ್ ಮಾಡಾದಮೇಲೆ ನೀವು ಏನು ಕೆಲಸ ಮಾಡಬೇಕಂತ. ಈಗ ನಾವೇನು ಮಾಡೋಣ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ನ ಮಾಡೋಣ.
ನಾನೀಗೇನು ಸೆಟ್ಟಿಂಗ್ ಹೇಳ್ತಾ ಇದ್ದೀನಲ್ಲ ಇದನ್ನು ನೀವು ಅಪ್ಲೋಡ್ ಮಾಡಾದ್ಮೇಲೆ ಮಾಡಬೇಕು, ಓಕೆನಾ. ಈಗಲೇ ಬಂದುಬಿಟ್ಟು ಮಾಡಬಾರ್ದು. ಸೊ ಸಿಂಪಲಿ ನಮ್ದೀಗ ಅಪ್ಲೋಡ್ ಆಗ್ತಿದೆಯಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಈಗಲೇ ಹೇಳ್ತಿದ್ದೀನಿ, ಯಾಕಂದರೆ ಅಪ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ತುಂಬ ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಆಮೇಲೆ, ಓಕೆನಾ. ಸೊ ಈಗ ನಾವೇನು ಮಾಡೋಣ, ಈಗ ನಮ್ಮದು ವಿಡಿಯೋ ಅಪ್ಲೋಡ್ ಆಗ್ತಿದೆ, ಬಟ್ ಈ ಕೆಲಸ ನೀವು ಅಪ್ಲೋಡ್ ಆದಮೇಲೆ ಮಾಡಬೇಕು, ಓಕೆನಾ. ಸೊ ಏನು ಮಾಡಬೇಕು, ಈಗ ಎಡಿಟ್ ಆಪ್ಷನ್ ಆಗ್ತಿದೆಯಲ್ಲ, ಸಿಂಪಲ್ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಶೋ ಮೋರ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಈ ಶೋ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಅದಾದಮೇಲೆ ಲಾಸ್ಟಿಗೆ ಕೆಳಗೆ ಬನ್ನಿ, ಅಟ್ರಾಕ್ಟಿವ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಏನು ಮಾಡಬೇಕು, ಇಲ್ಲಿ ಟ್ಯಾಗ್ಸ್ನ ಹಾಕಬೇಕು, ಓಕೆನಾ. ಸೊ ಸಿಂಪಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಡಿಸ್ಕ್ರಿಪ್ಷನಿಗೆ ಹೋಗಿ ಇಲ್ಲಿ ನಾವು ಏನು ಟ್ಯಾಗ್ಸ್ ಹಾಕಿದ್ದೀವಲ್ವ, ಸೊ ಇದನ್ನು ಒಂದೊಂದಾಗಿ ಕಾಪಿ ಮಾಡಿಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಟ್ಯಾಗ್ಸಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಿ, ಎಂಟ್ರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಬ್ಯಾಕ್ ಬನ್ನಿ, ಮತ್ತು ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಮತ್ತು ಎರಡನೇ ಟ್ಯಾಗ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ, ಬ್ಯಾಕ್ ಬಂದಾದಮೇಲೆ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಸೊ ಸೇಮ್ ಪ್ರಾಸೆಸ್ಸಲ್ಲಿ ಎಲ್ಲನೂ ಟ್ಯಾಗ್ಸ್ ಏನಿದೆ ಅದನ್ನು ಬಂದುಬಿಟ್ಟು ಕಾಪಿ ಮಾಡಿಕೊಂಡು ಈ ಥರ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಡ್ ಮಾಡ್ಕೊಂಡಾದಮೇಲೆ ಸೊ ಸಿಂಪಲ್ ಈಗ ನಿಮ್ಗೆ ಏನು ಮಾಡಬೇಕು, ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವುದು ಕ್ಯಾಟಗರಿ ಬರುತ್ತೆ ನಿಮ್ಮ ವಿಡಿಯೋ ಕ್ಯಾಟಗರಿಲಿ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ನಾವು ಸೆಟ್ಟಿಂಗಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡಿರ್ತೀವಿ, ಬಟ್ ಅದು ಬಂದುಬಿಟ್ಟು ನಮ್ಮದು ಚಾನೆಲ್ ಕ್ಯಾಟಗರಿ. ಸೊ ನಮ್ಮದು ವಿಡಿಯೋ ಕ್ಯಾಟಗರಿಗೆ ಇಲ್ಲಿ ಸಪ್ರೇಟು ಯೂಟ್ಯೂಬ್ ಕೊಟ್ಟಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಮರ್ತೋಗಬೇಡಿ, ಓಕೆನಾ. ನಂದು ಬರುತ್ತೆ ಎಜುಕೇಷನ್, ನಾನು ಎಜುಕೇಟ್ ಮಾಡ್ತಾ ಇದ್ದೀನಲ್ಲ, ಸೊ ಇದಕ್ಕೆ ಬರುತ್ತೆ. ಸೊ ಸಿಂಪಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಈಗ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ಗೈಸ್ ಫೈನಲಿ ಈಗ ಲಾಸ್ಟಿಗೆ ನಿಮ್ಗೆ ಏನು ಮಾಡಬೇಕು, ನಿಮ್ಮದು ಏನು ಥಂಬ್ನೇಲ್ ಮಾಡಿರ್ತೀರ ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು, ಅದಾದಮೇಲೆ ಲಾಸ್ಟಿಗೆ ಇಲ್ಲಿ ಪೆಂಡಿಂಗ್ ಅಂತ ಇದೆಯಲ್ಲ ಇದು ನಿಮ್ಮದು ಅಪ್ಲೋಡ್ ಆಗಿರುತ್ತೆ. ಅಪ್ಲೋಡ್ ಆದಮೇಲೆ ಸಿಂಪಲ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಪಬ್ಲಿಕ್ನ ಸೆಲೆಕ್ಟ್ ಮಾಡಿಕೊಂಡು ಸಿಂಪಲ್ ಈಗ ನೀವೇನು ಮಾಡಬೇಕು, ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ಸೇವ್ ಮಾಡ್ಕೋಬೇಕು, ಓಕೆನಾ. ಸೊ ಈ ಪ್ರಾಸೆಸ್ನ ಅಪ್ಲೈ ಮಾಡಿ, ಈ ಪ್ರಾಸೆಸ್ಸಲ್ಲಿ ನೀವು ವೀಡಿಯೋನ ಮಾಡಿ, ಆಗ ನಮ್ಮ ವೀಡಿಯೋನೂ ವೈರಲ್ ಆಗುತ್ತೆ ಆ್ಯಂಡ್ ಯೂಟ್ಯೂಬ್ಗೂ ಗೊತ್ತೂ ಆಗುತ್ತೆ ನೀವು ಯಾವ ಥರ ವೀಡಿಯೋ ಮಾಡಿದ್ದೀರಾ, ಯಾವ ಕ್ಯಾಟಗರಿ ನಿಮ್ಮದು ಎಲ್ಲನೂ ಗೊತ್ತಾಗ್ಬಿಡುತ್ತೆ. ಆಗ ನಿಮ್ಮದು ವೀಡಿಯೋ ಮುಂದಕ್ಕೂ ಪುಷಪ್ ಆಗುತ್ತೆ ಆ್ಯಂಡ್ ಕರೆಕ್ಟ್ ಆಡಿಯನ್ಸ್ ಹತ್ರ ಬಂದುಬಿಟ್ಟು ಯೂಟ್ಯೂಬು ಇಂಪ್ರೆಷನ್ಸ್ ಕಳಿಸುತ್ತೆ, ಆಗ ನಿಮ್ಮದು ವ್ಯೂಸ್ ಬರುತ್ತೆ. ಸೊ ನೀವು ಏನೂ ಕರೆಕ್ಟಾಗಿ ಅಪ್ಲೋಡ್ ಮಾಡಿದೆ, ವೀಡಿಯೋ ಚೆನ್ನಾಗಿದೆ ಬಟ್ ನಿಮ್ಮದು ಅಪ್ಲೋಡಿಂಗೇ ತಪ್ಪಿದೆ ಅಂದರೆ ಯೂಟ್ಯೂಬಿಗೆ ಗೊತ್ತಾಗಲ್ಲ ಯಾವ ಆಡಿಯನ್ಸ್ ಹತ್ರ ನಿಮ್ಮ ವೀಡಿಯೋನ ಇಂಪ್ರೆಷನ್ಸ್ ಕಳಿಸ್ಬೇಕಂತ. ಸೊ ಅವರು ಬೇರೆ ಬೇರೆ ಆಡಿಯನ್ಸ್ ಹತ್ರ ಕಳಿಸ್ಬಿಡ್ತಾರೆ, ಇಷ್ಟನೇ ಇಲ್ದಿರೋ ಆಡಿಯನ್ಸ್ ಹತ್ರ, ಇಂಟ್ರೆಸ್ಟ್ ಇಲ್ದಿರೋ ಆಡಿಯನ್ಸ್ ಹತ್ರ ನಿಮ್ಮ ವೀಡಿಯೋ ಇಂಪ್ರೆಷನ್ಸ್ ಹೋದರೆ ಏನಾಗುತ್ತೆ, ನಿಮ್ಮದು ಬಂದುಬಿಟ್ಟು ಇಂಪ್ರೆಷನ್ಸ್ ಅಂತೂ ತುಂಬ ಜಾಸ್ತಿನೇ ಹೋಗಿರುತ್ತೆ ಬಟ್ ವ್ಯೂಸು ಬರಲ್ಲ, ಕ್ಲಿಕ್ಕೂ ಆಗಲ್ಲ. ಸೊ ಮೇಯ್ನು ಇದೆಲ್ಲ ಆದಮೇಲೆ ನಿಮ್ಮದು ಟೈಟಲ್ನೂ ಕೂಡ ಹಂಗೆ ಕ್ಲಿಕ್ಕಬಲ್ ಇರಬೇಕು, ಅಟ್ರ್ಯಾಕ್ಟಿವ್ ಆಗಿರಬೇಕು ಆ್ಯಂಡ್ ಅದ್ರ ಜೊತೆಗೆ ನಿಮ್ಮದು ಥಂಬ್ನೇಲು ಕೂಡ ಅಟ್ರ್ಯಾಕ್ಟಿವ್ ಆಗಿರಬೇಕು, ಕ್ಲಿಕ್ಕಬಲ್ ಆಗಿರಬೇಕು. ಆಗ ನಿಮ್ಮ ವೀಡಿಯೋ ಈಸಿಲಿ ಬಂದುಬಿಟ್ಟು ಹೋಗ್ಬಿಡುತ್ತೆ ಮುಂದಕ್ಕೆ, ಓಕೆನಾ, ಓಡ್ಬಿಡುತ್ತೆ, ವ್ಯೂಸ್ ಚೆನ್ನಾಗಿ ಬರುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಇನ್ನೂ ಏನಾದರೂ ಡೌಟು ಕ್ವಶನ್ಸ್ ಇದ್ದರೆ ನಾವು ಕಾಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.